ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಿಮಗೆ BA 5th ಸೆಮಿನ ರಾಜ್ಯಶಾಸ್ತ್ರದಲ್ಲಿ ಬರುವಂತಹ ಎಕ್ಸಾಮ್ ಕ್ವಶನ್ ಪೇಪರಲ್ಲಿ ಯಾವ್ಯಾವ ರೀತಿ ಯಾವ್ಯಾವ ಅಂಕಗಳನ್ನು ಕೇಳ್ತಾರೆ ಎಂಬುದನ್ನು ಈ ಒಂದು ಕ್ವಶನ್ ಪೇಪರ್ ಮುಖಾಂತರ ಇವತ್ತು ತಿಳಿಸಿಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿಯಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂತಹ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. BA 5th ಸೆಮಿನ ರಾಜ್ಯಶಾಸ್ತ್ರದಲ್ಲಿ ಯಾವ್ಯಾವ ರೀತಿ ಕ್ವಶನ್ಗಳನ್ನ ಕೇಳ್ತಾರೆ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ BA 5th ಸೆಮ್ಮಿನ ರಾಜ್ಯಶಾಸ್ತ್ರದ ಅಂಕಗಳು ಬಂದುಬಿಟ್ಟು 60 ಅಂಕಗಳನ್ನುವಂಥದ್ದು ಈ ಒಂದು ಕ್ವಶನ್ ಪೇಪರ್ ಅನ್ನುವಂಥದ್ದು ಹೊಂದಿರುತ್ತೆ. ಈ ಒಂದು 60 ಅಂಕದ ಕ್ವಶನ್ ಪೇಪರನ್ನು ನೀವು ಬರೆಯಲು ಕೇವಲ ನಿಮಗೆ 2 ಗಂಟೆ ಮಾತ್ರ ನಿಮಗೆ ಸಮಯ ಅನ್ನೋದು ಇರುತ್ತೆ. ಮೊದಲನೇದಾಗಿ ರಾಜ್ಯಶಾಸ್ತ್ರದಲ್ಲಿ ಯಾವ್ಯಾವ ರೀತಿ ಕ್ವಶನ್ಗಳನ್ನ ಕೇಳ್ತಾರೆ ಅಂತಂದರೆ ಈ ಒಂದು ಮಾಡಲ್ ಕ್ವಶನ್ ಪೇಪರ್ ಮುಖಾಂತರ ನೋಡೋದಾದರೆ ಮೊದಲನೇದಾಗಿ 2 ಅಂಕದ 10 ಪ್ರಶ್ನೆಗಳನ್ನು ನೀಡಿರ್ತಾರೆ. ಪ್ರತಿಯೊಂದು ಪ್ರಶ್ನೆಗೂ 2 ಅಂಕ ಅನ್ನೋದು ಇರುತ್ತೆ. ಈ ರೀತಿಯಾಗಿ 10 ಪ್ರಶ್ನೆಗಳನ್ನ ಕೇಳಲಾಗಿರುತ್ತೆ. ಹೀಗೆ ನಿಮಗೆ 20 ಮಾರ್ಕ್ಸ್ ಅನ್ನುವಂಥದ್ದು ಈ 2 ಮಾರ್ಕ್ಸ್ಗಳ ಮುಖಾಂತರ ನಿಮಗೆ ಸಿಗುತ್ತೆ. ನೆಕ್ಸ್ಟ್ ನಿಮಗೆ 5 ಅಂಕದ 4 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. ಇದರಲ್ಲಿ ನೀವು ಪ್ರತಿ ಪ್ರಶ್ನೆಗೆ 5 ಅಂಕವನ್ನು ಪಡೆಯಬಹುದಾಗಿರುತ್ತೆ. ಹೀಗೆ ಟೋಟಲ್ ಆಗಿ 20 ಮಾರ್ಕ್ಸ್ದು 5 ಅಂಕದ 4 ಕ್ವಶನ್ಗಳನ್ನ ಕೊಟ್ಟಿರ್ತಾರೆ. ನೆಕ್ಸ್ಟ್ ನೋಡೋದಾದರೆ ಇಲ್ಲಿ 10 ಅಂಕದ್ದು 4 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. ಇದರಲ್ಲಿ ನೀವು 2 ಬರಿಬೇಕಾಗುತ್ತೆ. ಹೀಗೆ ನಿಮಗೆ ಟೋಟಲ್ ಆಗಿ ಇಲ್ಲಿ 20 ಮಾರ್ಕ್ಸ್ ಅನ್ನುವಂಥದ್ದು ಇರುತ್ತೆ. ಹೀಗೆ 2 ಅಂಕದ 10 ಪ್ರಶ್ನೆಗಳನ್ನ ನೀಡಿರ್ತಾರೆ, 5 ಅಂಕದ 4 ಪ್ರಶ್ನೆಗಳನ್ನ ನೀಡಿರ್ತಾರೆ. ಅದೇ ರೀತಿ 10 ಅಂಕದ 2 ಪ್ರಶ್ನೆಗಳನ್ನು ನೀವು ಬರೆದು ಬಿಟ್ಟರೆ ಟೋಟಲ್ ಆಗಿ 60 ಮಾರ್ಕ್ಸ್ ಅನ್ನುವಂಥದ್ದು ಈ ಪೇಪರ್ ಅನ್ನುವಂಥದ್ದು ಹೊಂದಿರುತ್ತೆ. ಇದರ ಒಂದು ಕ್ವಶನ್ ಪೇಪರನ್ನು ಸರಿಯಾಗಿ ನೋಡ್ಕೊಳ್ಳಿ ಯಾವ ರೀತಿ ಬೀಳ್ತಾವಂತ ಈಸಿಯಾಗಿ ನೀವು ಎಕ್ಸಾಮ್ಗೆ ಪ್ರಿಪೇರನ್ನು ಆಗ್ಬೋದಾಗಿರುತ್ತೆ. ಈ ರೀತಿಯಾಗಿ ರಾಜ್ಯಶಾಸ್ತ್ರ ಕ್ವಶನ್ ಪೇಪರ್ ಅನ್ನುವಂಥದ್ದು ನಿಮ್ಮ ಒಂದು ಆ್ಯನ್ಯುವಲ್ ಎಕ್ಸಾಮ್ಗೆ ಕೇಳಲಾಗಿರುತ್ತೆ.